ಸೊ ಮೊದ್ಲಿಗೆ ನಾವು ತಗೋಬೇಕಾಗಿರೋದು ಫ್ರಂಟ್ ಲೆಂತ್. ಸೊ ಫ್ರಂಟ್ ಲೆಂತ್ ಗೆ ತುಂಬಾ ಜನಕ್ಕೆ ತಗೊಳಕ್ ಬರಲ್ಲ. ಫ್ರಂಟ್ ಲೆಂತ್ ನಾವ್ ಎಷ್ಟು ಯೂಸ್ ಮಾಡ್ಬೇಕು ನಮ್ ಸೈಜ್ಗೆ ಅಂತ. ಅದಕ್ಕೋಸ್ಕರ ನೀವು ಇಲ್ಲಿ ಒಂದ್ ಸಣ್ಣ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಫ್ರಂಟ್ ಲೆಂತ್ ನ ಯಾವ ರೀತಿ ಡಿಸೈಡ್ ಮಾಡ್ತೀರಾ ಅಂತ. ಸೊ ಈ ಕ್ಯಾಲ್ಕುಲೇಷನ್ ಯಾಕೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಏನಾಗುತ್ತೆ ಅಂದ್ರೆ ಬ್ಯಾಕ್ ಇವಾಗ ಇಬ್ರು ಒಂದ್ 5 ಫೀಟ್ ಇದಾರೆ ಅನ್ಕೊಳ್ಳಿ, ಇಬ್ರು ಪರ್ಸನ್. ಅವರು ಬ್ಯಾಕ್ ಲೆಂತ್ 13.5 ಆಗ್ತಾರೆ. ಸೊ ಇನ್ನೊಬ್ರು ಕೂಡ 13.5 ಆಗ್ತಾರೆ. ಆದ್ರೆ ಇವ್ರಿಗೆ 34 ಅಪ್ಪರ್ ಚೆಸ್ಟ್ ಇದ್ದು 36 ಅಥವಾ 37 ಏನಾದ್ರೂ ಫುಲ್ ಬಸ್ಟ್ ಇರುತ್ತೆ ಅನ್ಕೊಳ್ಳಿ. ಅದೇ ಇವರಿಗೆ 34 ಅಪ್ಪರ್ ಚೆಸ್ಟ್ ಇದ್ದು 33 ಅಥವಾ 34 ಈ ತರ ಸೇಮ್ ಇತ್ತು ಅನ್ಕೊಳ್ಳಿ. ಸೊ ನಾವ್ ಇಬ್ರಿಗೂ ಲೆಂತ್ ಫ್ರಂಟ್ ಲೆಂತ್ ನಾವು ಸೇಮ್ ತಗೊಂಡ್ರೆ ಇವರಿಗೆ ಲೂಸ್ ಬರೋ ಚಾನ್ಸಸ್ ಇರುತ್ತೆ, ಇವರಿಗೆ ಟೈಟ್ ಬರೋ ಚಾನ್ಸಸ್ ಇರುತ್ತೆ. ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ಫ್ರಂಟ್ ಲೆಂತ್ ಗೆ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅಂದ್ರೆ ಒಬ್ರಿಗೆ ಬಸ್ಟ್ ಅನ್ನೋದು ಕಡಿಮೆ ಇರುತ್ತೆ, ಅದೇ ಇನ್ನೊಬ್ರಿಗೆ ಬಸ್ಟ್ ಅನ್ನೋದು ಹೆವಿ ಇರುತ್ತೆ. ನಾವಿಬ್ರಿಗೂ ಲೆಂತ್ ಅನ್ನೋದನ್ನ ಒಂದೇ ತರ ತಗೊಳಕ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲೊಂದು ಕ್ಯಾಲ್ಕುಲೇಷನ್ ತಗೊಳ್ಳಿ. ನಿಮ್ ಬಾಡಿನಲ್ಲಿ ತಗೊಳ್ಬೇಕು, ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು ಯಾವ ತರ ತಗೊಳ್ಳೋದು ಅಂತ. ಅದಕ್ಕೋಸ್ಕರ ಇದು